ನಮ್ಮ ಊರಲ್ಲಿ ಒಂದು 3 ಬ್ಯಾಂಕ್ ಇತ್ತು. ಒಂದು ವಿಜಯ ಬ್ಯಾಂಕ್ ಅಂತೇಳಿತ್ತು, ಅದೀಗ ಬರೋಡಾ ಬ್ಯಾಂಕ್ ಆಗಿ ಮರ್ಜ್ ಆಗಿದೆ. ಮತ್ತೊಂದು ಸಿಂಡಿಕೇಟ್ ಬ್ಯಾಂಕ್ ಇತ್ತು, ಅದೊಂದು ಕೆನರಾ ಬ್ಯಾಂಕ್ ಆಗಿ ಮರ್ಜ್ ಆಗಿದೆ. ಇನ್ನೊಂದು ಕಾರ್ಪೊರೇಷನ್ ಬ್ಯಾಂಕ್ ಅಂತೇಳಿತ್ತು, ಅದೀಗ ಯೂನಿಯನ್ ಬ್ಯಾಂಕ್ ಆಗಿ ಮರ್ಜ್ ಆಗಿದೆ. ನಮ್ಮ ಈ ಭಾಗದ ತುಳುನಾಡಿನ ಎಲ್ಲ ಬ್ಯಾಂಕ್ಗಳೆಲ್ಲ ಮರ್ಜ್ ಆಗಿ ಜಾಯಿಂಟ್ ಆಗ್ತವೆ, ಆದರೆ ನಾವು ತುಳುನಾಡಿನ ಜನ ಒಟ್ಟಾಗೋದಿಲ್ಲ, ಮರ್ಜ್ ಆಗೋದಿಲ್ಲ. ಆದರೆ ಈ ಒಂದು ಹಳ್ಳಿಯ ವಾತಾವರಣದಲ್ಲಿ ಶಾಂತಿನಿಕೇತನ ಒಂದು ಪ್ರತಿಷ್ಠಾನದ ವತಿಯಲ್ಲಿ ಇಷ್ಟು ಜನ ನೀವು ಸೇರಿದ್ದೀರಿ ನೋಡಿ, ನಾವು ಮರ್ಜ್ ಆಗಿದ್ದೀರಿ, ಒಟ್ಟಾಗಿದೆ. ಅದು ನನಗೆ ತುಂಬ ಖುಷಿ ಕೊಟ್ಟಿತ್ತು, ನನಗೆ ತುಂಬ ಆನಂದ ಕೊಟ್ಟಿತ್ತು. ಇವತ್ತು ಮಾತಾಡೋ ಹೊತ್ತಲ್ಲ ಇದು, ಯಾಕಂದ್ರೆ ನನಗೆ ನಿನ್ನೆ ರಾತ್ರಿ ನಿದ್ದೆ ಇಲ್ಲ, ಇವತ್ತು ಸಹ ದೊಡ್ಡ ಕಾರ್ಯಕ್ರಮ ಇದೆ ನನಗೆ. ನಿಮಗೆಲ್ಲ ಒಂದು ಊಟದ ಹೊತ್ತು. ಈಗ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಮಧ್ಯಾಹ್ನ ಹಸಿವಲ್ಲಿ ಊಟಕ್ಕೆ ಬಂದವನಿಗೆ ಆಧ್ಯಾತ್ಮ ಹೇಳುವಷ್ಟು ಪಾಪದ ಕೆಲಸ ಬೇರೆ ಯಾವುದೇ ಇಲ್ಲ, ಹಸಿವಿದ್ದವನಿಗೆ ಸ್ವಲ್ಪ ಊಟ ಹಾಕಿ ಅನ್ನ ಹಾಕಬೇಕಂತೇಳಿ ಹೇಳಿದ್ದಾರೆ. ಆದ್ದರಿಂದ ನೀವೆಲ್ಲ ಊಟದ ಹೊತ್ತಿನಲ್ಲಿದ್ದೀರಿ. ನಾವು ಒಂದೇ ಮಾತ್ರ ಹೇಳುವಾಗ ಎದ್ದು ನಿಲ್ಲಬೇಕಂತ ಹೇಳಿದರೆ ಅವನಿಗೆ ಶಕ್ತಿಯೇ ಇಲ್ಲದಿದ್ದರೆ ಎದ್ದು ಹೇಗೆ ನಿಲ್ಲುವಂಥದ್ದು. ಎಲ್ಲ ಯೋಗ ಒಳ್ಳೆಯದು ಅಂತೇಳಿ ಕೈ ಎತ್ತು ಕಾಲೆತ್ತು ಅಂತೇಳಿ ಕೈ ಎತ್ತಲಿಗೆ ತಾಕತ್ತು ಬೇಕಲ್ಲ ಅವನಿಗೆ. ಆದ್ದರಿಂದ ಮಧ್ಯಾಹ್ನ ಊಟದ ಹೊತ್ತಿಗೆ ಏನು ಆಧ್ಯಾತ್ಮ ಹೇಳುವಂಥದ್ದು ಏನಲ್ಲ. ಆದರೆ ನನಗೆ ತುಂಬ ಖುಷಿಯಾಯಿತು, ನನ್ನನ್ನು ನರೇಂದ್ರ ಅವರು ಈ ಶಾಂತಿನಿಕೇತನ ಪ್ರತಿಷ್ಠಾನ ಲೋಕಾರ್ಪಣೆಗೆ ಕರೆದಿದ್ದರು. ಇದು ಒಳ್ಳೆಯದಾಗಲಿ, ಇದರಿಂದಷ್ಟು ಸಮಾಜ ಸೇವೆ ಆಗಲಿ. ನನಗೆ ಇದರಲ್ಲಿ ಅತ್ಯಂತ ಖುಷಿ ಕೊಟ್ಟದ್ದು ಏನಂತೇಳಿದರೆ ಮಕ್ಕಳ ಎಜುಕೇಷನ್ಗೆ ಹಣ ಕೊಟ್ಟದ್ದು, ಅದು ನನಗೆ ತುಂಬ ಖುಷಿ ಕೊಟ್ಟಿತ್ತು, ತುಂಬ ಆನಂದ ಕೊಟ್ಟಿದೆ. ಯಾಕಂತೇಳಿದರೆ ಅದು ಭಾರಿ ಇಂಪಾರ್ಟೆಂಟ್. ಯಾಕಂದರೆ ನಾವು ಒಂದಷ್ಟು ಗಮ್ಮತ್ತು ಮಾಡಿದರೆ ಅಥವಾ ವಾದ್ಯ ಬ್ಯಾಂಡ್ ಹಾಕಿದ ಕೂಡಲೇ ಸಮಾಜ ಏನು ಒಳ್ಳೆಯದಾಗೋದಿಲ್ಲ. ಸಮಾಜ ಒಳ್ಳೆಯದಾಗಬೇಕಾದ್ರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಎಜುಕೇಷನ್, ವಿದ್ಯೆ ಕೊಡುವಂತಹ ಕೆಲಸವನ್ನು ಮಾಡಬೇಕು. ಅದು ಭಾರಿ ಪ್ರಾಮುಖ್ಯವಾದಂಥದ್ದು. ಎಜುಕೇಷನ್ ಕೊಡಬೇಕು, ವಿದ್ಯೆಯಿಂದ ಯಾರೂ ವಂಚಿತ ಆಗಬಾರ್ದು ಅಂತ ಒಂದು ದೊಡ್ಡ ಕೆಲಸವನ್ನು ನೀವು ಮಾಡಿದಿರಿ. ಇನ್ನೊಂದು ಸ್ವಲ್ಪ ಖುಷಿಯಾದ ನನಗೆ ಅಂತೇಳಿದರೆ 3 ಜನರಿಗೆ ಸನ್ಮಾನ ಮಾಡಿದ್ದೀರಿ. ಇವರಿಗೆ ರಾಜೇಶ್ ಅವರಿಗೆ, ಮತ್ತು ನಮ್ಮ ಸಂಪತ್ರಿಗೆ, ವಾಸುದೇವರಿಗೆ, ಮತ್ತೊಂದು ಅಚೀವ್ಮೆಂಟ್ ಅವ್ರು ವಾಸುದೇವರಿಗೆ ಕೊಟ್ಟರು. 3 ಜನರಿಗೆ ಸನ್ಮಾನ ಮಾಡಿದ್ದೀರಿ. ಅದು ಅವರಿಗೂ ಒಳ್ಳೆಯದಾಗಲಿ, ನನಗೆ ತುಂಬ ಖುಷಿ ಕೊಡ. ಅದರಲ್ಲಿ ಸಂಪತ್ ಒಂದು ಮಾತನ್ನು ಹೇಳಿದರು, ಅವರ ಇದರದ್ದು ಅಚೀವ್ಮೆಂಟ್ ಬಗ್ಗೆ ಎಲ್ಲ ಹೇಳಿದರು. ನಾನು ಯಾವತ್ತೂ ಹೇಳ್ತಾ ಇರ್ತೇನೆ ಏನಂತೇಳಿದರೆ, ಒಂದು ಫಸ್ಟ್ ಏನು ಹೇಳುವುದಂತೇಳಿದರೆ, ನಿಮ್ಮ ಹತ್ರ ಈ ಶಾಂತಿನಿಕೇತನ ಪ್ರತಿಷ್ಠಾನದಲ್ಲಿ ನಾನು ಹೇಳುವಂಥದ್ದು, ದಯವಿಟ್ಟು ನನ್ನೊಂದು ಸಣ್ಣ ವಿನಂತಿ, ನೀವು ವಿದ್ಯಾರ್ಥಿ ವೇತನ ಕೊಡೋದಾದರೆ ಸಾಧ್ಯವಾದಷ್ಟು ಗೌರ್ಮೆಂಟ್ ಶಾಲೆಯ ಮಕ್ಕಳಿಗೆ, ಈ ಕನ್ನಡ ಶಾಲೆಯ ಮಕ್ಕಳಿಗೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಅದು ಭಾರಿ ಮುಖ್ಯವಾದಂಥದ್ದು. ಯಾಕಂತೇಳಿ ಇವತ್ತು ಕನ್ನಡ ಶಾಲೆಗಳು ಮುಚ್ತಾ ಇದೆ. ಇವತ್ತು ಈ ಗೌರ್ಮೆಂಟ್ ಶಾಲೆಗಳು ಮುಚ್ತಾ ಇದೆ. ಕನ್ನಡ ಶಾಲೆ ಮುಚ್ಚಿದರೆ ನಮ್ಮ ಸಂಸ್ಕೃತಿ ಮುಚ್ಚಿದೆ ಅಂತೇಳಿ ನಾನು ಯಾವತ್ತೂ ಹೇಳ್ತಾ ಇರ್ತೇನೆ. ಯಾಕಂದರೆ ಇವತ್ತು ನೋಡಿ, ನಮಗೆ ಏನಾದರೂ ನಾವು ಒಳ್ಳೆಯದಾಗಿದ್ದರೆ ಏನಾದರೂ ಆಗಿದ್ದರೆ ಅದು ಕನ್ನಡ ಶಾಲೆಯಿಂದ. ಕನ್ನಡ ಶಾಲೆಯ ಶಿಕ್ಷಣ, ನಮ್ಮಲ್ಲಿ ಗುರುಕುಲ ಮಾದರಿಯ ಶಿಕ್ಷಣ ವ್ಯವಸ್ಥೆ ಇತ್ತು. ಆ ಗುರುಕುಲ ಮಾದರಿಯ ಶಿಕ್ಷಣ ವ್ಯವಸ್ಥೆ ಕಳೆದ ನಂತರ ನಮಗೆ ಸ್ವಲ್ಪ ಆದರೂ ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿದಿದ್ರೆ ಅದು ಕನ್ನಡ ಶಾಲೆಗಳು. ಅದು ನೀವು ನೋಡಿ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಮಠ ಮಂದಿರ ದೇವಸ್ಥಾನಕ್ಕೆ ನೀವು ಹೋಗಿ ಅದರಲ್ಲಿ ಅತೀ ಹೆಚ್ಚು ಡೊನೇಷನ್ ಕೊಟ್ಟದ್ದು ಕನ್ನಡ ಶಾಲೆಯ ಮಕ್ಕಳು. ಅದರಲ್ಲಿಯೂ ಫೇಲ್ ಆದವರು ನನಗೆ ನಾನು ಕಂಡಾಗ ಇವರು ಸಂಪತ್ ಹೇಳಿದರು, ನಾನು ಜಸ್ಟ್ ಪಾಸ್ ಅಂತ ಹೇಳಿದರು. ಯಾವತ್ತು ನಮಗೆ ಅತಿ ಹೆಚ್ಚು ಸಮಾಜ ಸೇವೆ ಮಾಡೋದು ಫೇಲ್ ಆದವರು ಜಸ್ಟ್ ಪಾಸ್ ಆದ. ಈ ರ್ಯಾಂಕ್ ಹೋಲ್ಡರ್ ಸ್ವಲ್ಪ ಕಡಿಮೆ ಮಾಡುವಂಥದ್ದು. ದೊಡ್ಡ ದೊಡ್ಡ ಜನಗಳು ನಮ್ಮ ಅವರಿಗೆಲ್ಲ ಸಮಾಜದ ಸ್ಪಂದನೆ ಇರೋ ಸ್ವಲ್ಪ ಕಡಿಮೆ. ಯಾಕಂತೇಳಿದರೆ ಕನ್ನಡ ಶಾಲೆಯ ಶಿಕ್ಷಣವೇ ಹಾಗೆ ನೋಡಿ. ಅದು ನಮಗೆ ಇಲ್ಲಿ ವೇದಿಕೆಯಲ್ಲಿದ್ದವರು ಎಷ್ಟು ಜನ ಇಂಗ್ಲೀಷ್ ಮೀಡಿಯಮ್ ಅಂತೇಳಿ ಗೊತ್ತಿಲ್ಲ ನನಗೆ. ಆದರೆ ನಾನು ಎನಿಸಿದ್ದು ಹೈಯೆಸ್ಟ್ ಕನ್ನಡ ಶಾಲೆಯಲ್ಲಿ ಕಲಿತವರು ಅಂತೇಳಿ ನನಗೆ ತುಂಬ ಖುಷಿ. ನನಗೆ ಎಲ್ಲವೂ ಕನ್ನಡ ಮೀಡಿಯಮ್. ಆದ್ದರಿಂದ ಯಾಕಂದರೆ ಕನ್ನಡ ಶಾಲೆಯ ಶಿಕ್ಷಣ ಅದು ಜೀವನ ಒಂದು ಶಿಕ್ಷಣ ಪದ್ಧತಿ ನೋಡಿ. ನಾವು ಬರೀ ಸರ್ಟಿಫಿಕೇಟಲ್ಲಿ ಪಾಸಾಗಿ ಏನು ಪ್ರಯೋಜನ ಇಲ್ಲ, ಜೀವನದಲ್ಲಿ ನಾವು ಪಾಸ್ ಆಗುವಂಥ ಕೆಲಸವನ್ನು ಮಾಡಬೇಕು. ನಾನು ಯಾವತ್ತೂ ಹೇಳ್ತಾ ಇರ್ತೇನೆ ನೋಡಿ, ಒಬ್ಬ ಹುಡುಗ ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ತಾ ಇದ್ದಾನೆ, ಅವನಿಗೆ 98% ಮಾರ್ಕ್. ಇವ ಬೆಳಿಗ್ಗೆ ಎದ್ದು ಕೂಗುದು, ನನ್ನ 2% ಎಲ್ಲೋಗಿದೆ, 2% ಎಲ್ಲೋಗಿದೆ, 2% ಎಲ್ಲೋಗಿದೆ ಅಂತೇಳಿ. ಇವ 2% ಹುಡುಕೋದು. ಅದೇ ಒಬ್ಬ ಕನ್ನಡ ಶಾಲೆಯ ಮಗು, ಶಾಲೆಗೆ ಪಾಪ ಕಷ್ಟ, ಫೀಸ್ ಕಟ್ಟಲಿಕ್ಕಿಲ್ಲ, ಅವ ಫೇಲ್ ಆದ, ಅವನಿಗೆ 2% ಮಾರ್ಕ್. ಅವನು ಬೆಳಿಗ್ಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ಒಂದು ದೇವಸ್ಥಾನಕ್ಕೆ ಹೋಗಿ ಅಣ್ಗಾಯ್ಕೆ ಮಾಡಿ
ದೇವರೇ ನೀನು ಎರಡಾದರೂ ಕೊಟ್ಟಿದ್ದೀಯಲ್ಲ ಮಾರೆ ಅಂತೇಳಿ ದೇವರಿಗೆ ಒಂದು ಟ್ಯಾಂಕ್ಸ್ ಕೊಟ್ಟು ಆ ಪ್ರಸಾದವನ್ನು ನೇರವಾಗಿ ಮಾಸ್ಟರ್ ಹತ್ರ ಲೆಕ್ಚರರ್ ಹತ್ರ ಕೊಂಡೋಗಿ, ಮೇಷ್ಟೇ ನಾನು ಏನೂ ಬರೀಲಿಲ್ಲ ಮಾರ್ರೆ, ಬರೀ ರಿಜಿಸ್ಟರ್ ನಂಬರ್ ಬರೆದದಕ್ಕೆ 2 ಕೊಟ್ಟಿದ್ದೀರಿ, ತುಂಬ ಉಪಕಾರ ಆಯ್ತು ಅಂತೇಳಿ ಹೇಳಿದ್ದಂತೆ. ಯಾರು ಇದರಲ್ಲಿ ಫಸ್ಟ್ ಕ್ಲಾಸ್, ಯಾರು ರ್ಯಾಂಕ್, ಯಾರು? ನಾವು ನಮ್ಮಲ್ಲಿ ನಾವು ಸ್ಕೂಲಲ್ಲಿ ಹೋಗುವಾಗ ಒಂದು ಇತ್ತು, ಈ ಫಸ್ಟ್ ರೋ, ಸೆಕೆಂಡ್ ಮತ್ತು ಥರ್ಡ್ ನಮ್ಮ ಕ್ಲಾಸಲ್ಲಿ ಒಂದು 3-4 ರೋ ಫಸ್ಟ್ ರ್ಯಾಂಕ್ ಬರುವವರು, ಒಳ್ಳೆ ಹುಷಾರಿದ್ದವರು, ಅವರನ್ನು ಸ್ವಲ್ಪ ದಡ್ಡರನ್ನು ನಂತರದ ರೋ ಅಲ್ಲಿ, ಪೂರ್ತಿ ದಡ್ಡರನ್ನು ಲಾಸ್ಟ್ ರೋ ಅಲ್ಲಿ ಕೂತ್ಕೊಳ್ಳೋದು. ನಮ್ಮ ರೋ ಅಲ್ಲಿ ಒಬ್ಬ ಇದ್ದ ಫಸ್ಟ್ ರ್ಯಾಂಕ್, ಅವ ಎಷ್ಟು ಒಬೀಡಿಯಂಟ್, ಎಷ್ಟು ಸಿನ್ಸಿಯರ್ ಅಂತ ಹೇಳಿದರೆ, ಮೇಸ್ಟಲ್ಲಿ ಆದರೂ ಕೆಮ್ಮಿದ್ರು ಎಸ್ ಸರ್ ಅಂತ ಹೇಳ್ತಿದ್ದ, ಅಷ್ಟು ಒಬೀಡಿಯಂಟ್. ನಾವು ಹೇಳಿದ್ವಿ ಸುಮ್ಮನೆ ಕೂತ್ಕೊಂಡು ಮಾರ ಕೆಮ್ಮಿದ್ದು ಮಾರ್ರೆ ಅಂತೇಳಿ ಹೇಳೋದು ನಾವು, ಅಷ್ಟು ರ್ಯಾಂಕ್. ಈಗ ನೀವು ನಂಬಲಿಕ್ಕಿಲ್ಲ, ಅವ ಬಾಂಬೆಯಲ್ಲಿ ಎಲ್ಲಿ ಕೆಲಸಕ್ಕಿರುವುದು ಅಂತೇಳಿದರೆ ಲಾಸ್ಟ್ ಬೆಂಚಲ್ಲಿ ಫೇಲ್ ಆದಂಥ ಅವನ ಮುಂಬೈಯಲ್ಲಿ 4-5 ಹೋಟೆಲ್ ಇದೆ, ಅಲ್ಲಿ ಮ್ಯಾನೇಜರ್ ಇವ. ಜೀವನದಲ್ಲಿ ಏನು ಫಸ್ಟ್ ಕ್ಲಾಸ್ ಬರಬೇಕು. ಇದು 1% 2% ತೆಕ್ಕೊಂಡು ಮತ್ತು ಸೂಸೈಡ್ ಕಮ್ಮಿ ಆಯ್ತು ಅಂತೇಳಿ ಸೂಸೈಡ್ ಮಾಡ್ಕೊಂಡು, ಮಕ್ಕಳಲ್ಲಿ ನೋಡಿ ಸೂಸೈಡ್ % ಜಾಸ್ತಿ ಆಗ್ತಾ ಇದೆ. ನೀವು ತುಂಬ ತಾಯಿಯಂದಿರಿದ್ದೀರಿ, ನೀವು ನಮ್ಮ ತಾಯಿಯ ತೊಡೆಯೇನು ಅದು ಸಂಸ್ಕಾರದ ಕೇಂದ್ರ ಆಗಬೇಕು. ನಮ್ಮ ತಾಯಿಯ ತೊಡೆಗಿಂತ ದೊಡ್ಡ ಮಠ ಮಂದಿರ ಈ ಜಗತ್ತಲ್ಲಿ ಯಾವುದಿಲ್ಲ. ನಮ್ಮ ತಾಯಿಯಂದಿರು ಸ್ವಲ್ಪ ಏನು ಮಕ್ಕಳಿಗೆ ಸ್ವಲ್ಪ ತಲೆಗೆ ಮತ್ತು ಕಿವಿಗೆ ಹಾಕುವಂಥ ಪ್ರಯತ್ನ, ನೀವು ಹೊಟ್ಟೆಗೆ ಸರಿ ಹಾಕ್ತೀರಿ, ಸ್ವಲ್ಪ ಹೊಟ್ಟೆಗಲ್ಲ ಕಿವಿಗೆ ಮತ್ತು ತಲೆಗೆ ಹಾಕುವಂಥ ಪ್ರಯತ್ನವನ್ನು ಮಾಡಬೇಕು. ನೀವೀಗ ತಾಯಂದಿರು ಎಂತ ಮಾಡುವಂಥದ್ದು, ಈಗೆಲ್ಲ ನೀವು ಸ್ವಲ್ಪ ಮಾಡರ್ನ್ ಆಗಿ ಬಿಟ್ಟಿದ್ದೀರಿ. ನಮಗೆ ನೋಡಿ, ನಾವು ಸಣ್ಣಗಿರುವಾಗ ನಮಗೆ ಇದು ಏನಾದರೂ ನಾವು ಕೂಗಿದರೆ ನಮ್ಮನ್ನು ಸರಿ ಮಾಡಲಿಕ್ಕೆ ಯಾರಿದ್ದರು? ಅಜ್ಜ ಮತ್ತು ಅಜ್ಜಿ ಇದ್ದರು. ನಮ್ಮ ಅಜ್ಜ ಮತ್ತು ಅಜ್ಜಿ, ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಬೇಕು, 1-2 ನಿಮಿಷ ನಿಲ್ಲಿಸ್ತೇನೆ, ಕೂತ್ಕೊಳ್ಳಿ, ಬರ್ತಾರೆ ಅವ್ರು, ಬನ್ನಿ ಅವರು ವೇದಿಕೆ ಬರಲಿ. ನಮ್ಮ ಅಜ್ಜ ಮತ್ತು ಅಜ್ಜಿ ಇದ್ದರು ಸಮಾಧಾನ ಮಾಡಲಿಕ್ಕೆ. ಈಗ ನಮ್ಮ ಮನೆಯಲ್ಲಿ ಮಕ್ಕಳನ್ನು ಯಾರು ಸಮಾಧಾನ ಮಾಡುವಂಥದ್ದು? ಮೊಬೈಲ್. ಎಲ್ಲ ಮನೆಯಲ್ಲಿ ನೋಡಿ, ನೀವು ಮಗು ಕೂಗಿದಾಗ ಮಗುವಿಗೆ ಮೊಬೈಲ್ ಕೊಟ್ಟು ಬಿಡೋದು, ಮಗುವಿಗೆ ಊಟ ಮಾಡುವಾಗ ಮೊಬೈಲ್ ಕೊಟ್ಟು ಬಿಡೋದು, ಮೊಬೈಲ್ ಆನ್ ಮಗು ಆಫ್. ಈ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಭಾರಿ ಬೇಸರದ ವಿಷಯ. ಇನ್ನು ಹೆಚ್ಚು ಮಾತಾಡೋ ಹೊತ್ತಲ್ಲ, ಯಾಕೆ ನಂಗೆ ಗೊತ್ತಿಲ್ಲ, ನಾನು ಎಷ್ಟು ಮಾತಾಡಬೇಕಂದೇಳಿ ಹೇಳೂ ಇಲ್ಲ. ನನ್ನನ್ನು ನರೇಂದ್ರ ಕರೆದಿದ್ರು, ಯಾಕಂದರೆ ಮಾತಾಡೋದೇ ದೊಡ್ಡ ಒಂದು ವಿಷಯ. ನಮ್ಮ ಊರಲ್ಲೊಂದು ಕಾರ್ಯಕ್ರಮ ಆಯಿತು, ದೊಡ್ಡ ಕಾರ್ಯಕ್ರಮ. ನನ್ನನ್ನು ಇದೇ ಥರ ಸೈಡಲ್ಲಿ ಮೂಲೆಯಲ್ಲಿ ಕೂತ್ಕೊಳಿಸಿದ್ರು, ಇರಲಿ ಇದು ಒಂದು ಅಂತೇಳಿ. ಹಾಗೆ ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಎಲ್ಲ ಮಾತಾಡಿದ ನನ್ನ ಆಶೀರ್ವಚನ. ನಾನು ಆಶೀರ್ವಚನ ಮಾಡುವಾಗ MC ಅವರು ಹೇಳಿದರು, ಪೂಜ್ಯ ಕೇಮಾರ ಸ್ವಾಮಿಗಳಿದ್ದಾರೆ, ಅವರಿಗೆ ಮಾತಾಡ್ತಾರೆ, ಊಟಕ್ಕೆ ಹೋಗೋರು ಹೋಗ್ಬೋದು ಅಂತ ಹೇಳಿದರು. ಯಾಕೆ ನನ್ನನ್ನು ಕರೆದಿದ್ದಾರೆ ಅಂತ ಗೊತ್ತಿಲ್ಲ, ಉದ್ದೇಶ ಇಲ್ಲ, ಗುರಿ ಇಲ್ಲ, ಒಟ್ಟು ಗಮ್ಮತ್ತಾದರೆ ಆಯಿತು, ಏನಂತ ಇಲ್ಲ, ಒಟ್ಟು ಕಾರ್ಯಕ್ರಮ, ಟೈಮ್ ಪಾಸ್ ಕಾರ್ಯಕ್ರಮ. ನಮ್ಮೊಂದು ಆತ್ಮೀಯ ಸ್ವಾಮೀಜಿ ತೀರಿದ್ರು ಕಳೆದ ಬಾರಿ. ತೀರಿದಾಗ ಅವ್ರದ್ದೊಂದು ಸಂಸ್ಮರಣಾ ದಿನ. ನನ್ನ ಆಶೀರ್ವಚನ ಮಾಡೋದಕ್ಕಿಂತ ಮುಂಚೆ MC ಅವರು ಹೇಳೋದು, ಈ ಮುಕ್ತರಾದಂಥ ಪೂಜ್ಯ ಸ್ವಾಮೀಜಿಗೆ ಕೇಮಾರ ಸ್ವಾಮೀಜಿ ಅವರು ತುಂಬ ಆತ್ಮೀಯರು, ಆದರೆ ಏನು ಮಾಡೋದು, ಇವರನ್ನು ಬಿಟ್ಟು ಹೋದರು ಅಂತ ಹೇಳೋದು. ಇವರ ಆಲೋಚನೆ ನನ್ನ ಕರ್ಕೊಂಡು ಹೋಗ್ಬೇಕಂತೇಳಿ. ಎಂಥ ಒಟ್ಟು ಕಾರ್ಯಕ್ರಮಗಳು. ನೀವೆಲ್ಲ ನನಗೆ ತುಂಬ ಖುಷಿ ಆಯಿತು, ಯಾಕಂದರೆ ಬರುವಾಗ ಏನು ನಗಾಡ್ತಾ ಇರಲಿಲ್ಲ ನೀವು. ಈಗೆಲ್ಲ ಸ್ವಲ್ಪ ನಗಾಡಲಿಕ್ಕೆಲ್ಲ ಪ್ರಯತ್ನ ಮಾಡಿ. ಈಗ ನಗುವಿಗೂ ಕಷ್ಟ, ನಗುವುದೂ ಇಲ್ಲ, ಜನ ನಗದೇ ಈಗ ತಲೆಬಿಸಿ ಆಗುವಂಥದ್ದು. ಈಗ ಮೊದಲು ನಾನು ಫಸ್ಟ್ ಬರುವಾಗೆಲ್ಲ ಸುಮ್ಮನೆ ಇದ್ದೀರಿ ನೀವು. ಈ ಗೌರ್ಮೆಂಟ್ ಆಫೀಸಿಗೆ ಹೋದರೆ ನೋಡಿ, ಯಾರು ನಗಾಡೋದಿಲ್ಲ, ಸೀರಿಯಸ್ ಆಗಿರ್ತಾರೆ. ಹಾಗೆ ಸ್ವಲ್ಪ ನಾವು ನಗಬೇಕು, ಒಬ್ಬರನ್ನು ನಗಿಸಬೇಕು, ಅದು ನಮ್ಮ ಜೀವನದ ಭಾರಿ ಪ್ರಮುಖವಾದಂಥ ಅಂಗ. ಅದರಿಂದ ಮಕ್ಕಳಿಗೆ ಒಂದು ಸ್ವಲ್ಪ ಉಪಕಾರ ಮಾಡಿ, ಹೆಲ್ಪ್ ಮಾಡಿ ಮಕ್ಕಳಿಗೆ. ನಿಮ್ಮ ಎಲ್ಲರ ಹತ್ರ ಹೇಳುವಂಥದ್ದು ಕೇವಲ ಧಾರ್ಮಿಕವಾಗಿ ಮಾತ್ರ ಅಲ್ಲ, ಸ್ವಲ್ಪ ನಾವು ಸತ್ಯಸಂಧರಾಗಿ ಬದುಕಬೇಕು. ಮಕ್ಕಳಿಗೆಲ್ಲ ಸುಮ್ಮನೆ ಬರೀ ಸರ್ಟಿಫಿಕೇಟ್ ಆಗಿ ಕಲಿಸಬೇಡಿ. ನನಗೊಂದು ಮಾತು ನೆನಪಾಗ್ತದೆ ನೋಡಿ, ಮೊನ್ನೆ 2026 ಜನವರಿ 11ನೇ ತಾರೀಕು ಮೆಡ್ರಾಸ್
ಪಾಂಡಿ ಬಜಾರ್ ಪೊಲೀಸ್ ಸ್ಟೇಷನ್ ಏರಿಯಾ. ಬೆಳಿಗ್ಗೆ ಒಂದು ಪದ್ಮ ಮುನ್ಸಿಪಾಲ್ಟಿ ವರ್ಕರ್ ಪದ್ಮ, ಆ ನಮ್ಮ ಒಂದು ಕೋಟ್ ಇಲ್ಲ, ಟೈ ಇಲ್ಲ, ಪ್ಯಾಂಟ್ ಗಿಂಟ್ ಅಥವಾ ಬಂಗಾರ ಗಿಂಗಾರ ಏನಿಲ್ಲ, ಎಜುಕೇಷನ್ ಡಿಗ್ರಿ ಇಲ್ಲ, ಬರೀ ಮುನ್ಸಿಪಾಲ್ಟಿ ವರ್ಕರ್ ಇಡ್ಸುಡು ಹಿಡ್ಕೊಂಡು ಬೆಳಿಗ್ಗೆ ರೋಡ್ ಗುಡಿಸೋದು. ಬೆಳಿಗ್ಗೆ ಎದ್ದು ಒಂದು 5-6 ಗಂಟೆಗೆ ರೋಡ್ ಗುಡಿಸುವಾಗ ಪದ್ಮ ನೋಡ್ತಾಳೆ, ಒಂದು ಸೈಡಲ್ಲಿ ಒಂದು ಪ್ಲಾಸ್ಟಿಕ್ ತೊಟ್ಟೆ ಗಂಟು ಸಿಗ್ತದೆ ಅವಳಿಗೆ. ಅದನ್ನು ಓಪನ್ ಮಾಡ್ತಾಳೆ. ಓಪನ್ ಮಾಡುವಾಗ ನೋಡ್ತಾಳೆ 44 ಪವನ್ ಬಂಗಾರ. 1 ಪವನ್ ಬಂಗಾರಕ್ಕೆ ಈಗ 1 ಲಕ್ಷ ಮೇಲೆ ಇದೆ. 44 ಪವನ್ ಬಂಗಾರ ನೋಡ್ತಾಳೆ. ಅದನ್ನು ಹಾಗೆ ಮುಚ್ಚಿ, ಪಾಪ ಇದು ಯಾರೋ ಬಡವರದ್ದು ಇರ್ಬೋದು, ಯಾರ ಮದುವೆಗೆ ತಗೊಂಡದ್ದು ಬಿದ್ದು ಹೋಗಿದೆ ಇರ್ಬೋದು ಅಂತ ಮುಚ್ಚಿ ನೇರ ಪಾಂಡಿ ಬಜಾರ್ ಪೊಲೀಸ್ ಸ್ಟೇಷನ್ಗೆ ಕೊಂಡೋಗಿ ಕೊಡ್ತಾಳೆ. ನೋಡಿ, ಇದು ನನಗೆ ಸಿಕ್ಕಿದ್ದು, ಇದನ್ನು ಯಾರಿಗೆ ಬೇಕೋ ಅದನ್ನು ಮುಟ್ಟಿಸಿ ಅಂತ ಹೇಳುವಾಗ ಪೊಲೀಸ್ ಹುಡುಕಿ ರಮೇಶನ್ನವರ ಬಂಗಾರ ಅಂತೇಳಿ ಗೊತ್ತಾಗ್ತದೆ, ಅವರಿಗೆ ಕೊಡ್ತಾರೆ. ಇದನ್ನು ನೋಡಿದಂತಹ ಮೆಡ್ರಾಸ್ ಗೌರ್ಮೆಂಟ್ ಪದ್ಮನಿಗೆ 1 ಲಕ್ಷ ಪ್ರೈಸ್ ಕೊಡ್ತದೆ. ನೋಡಿ, 44 ಲಕ್ಷ ಎಲ್ಲಿ, 1 ಲಕ್ಷ ಹೇಳಿ. ಯಾರದೋ ಸಂಪಾದನೆಯ 44 ಲಕ್ಷ ನನಗೆ ದೊಡ್ಡದಲ್ಲ, ಪ್ರಾಮಾಣಿಕ ಸಂಪಾದನೆಯ 1 ಲಕ್ಷ ದೊಡ್ಡದು ಎನ್ನುವಂತಹ ಪದ್ಮ ಮುನ್ಸಿಪಾಲ್ಟಿ ವರ್ಕರ್. ಅಂಚೆ ಇಲಾಖೆ ಅವಳ ಹೆಸರಲ್ಲಿ ಸ್ಟ್ಯಾಂಪ್ ಬಿಡುಗಡೆ ಮಾಡ್ತದೆ. ಇದನ್ನು ನೋಡಿದಂತಹ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಂತಹ ರಜನಿಕಾಂತ್ ಅವಳಿಗೆ ಗೋಲ್ಡ್ ಚೈನನ್ನು ಗಿಫ್ಟ್ ಕೊಡ್ತಾರೆ. ಇದು ನಮಗೆ ಆದರ್ಶವಾಗಂತ ಇಂಥ ಆದರ್ಶವನ್ನು ಮಕ್ಕಳಿಗೆ ಕಳಿಸುವಂಥ ದೊಡ್ಡ ಕೆಲಸವನ್ನು ಮಾಡಿ. ಇದು ನಾವು ಈಗೇನು ಒಂದಷ್ಟು ಟಿ ವಿ ನೋಡೋದು, ಸೀರಿಯಲ್ ನೋಡೋದು. ನೋಡಿ, ಮುಂಚೆ ನೋಡಿ ಒಂದು ಪಿಕ್ಚರ್ ಅಥವಾ ಒಂದು ಸೀರಿಯಲ್ ನೋಡಿದಾಗ ಏನಾಗ್ತಿತ್ತು, ನೀರೇ ಕೃಷ್ಣ ಶೆಟ್ಟಿ ನನ್ನ ಆತ್ಮೀಯ ಮಾರ್ಗದರ್ಶಕರಿದ್ದಾರೆ, ನನ್ನ ತುಂಬ ಕಾರ್ಯಕ್ರಮ ಕರೆದವರು. ಅವ್ರ ಹತ್ರ ಕೇಳಿ, ಅವರು ನಮ್ಮ ಕಾಲದಲ್ಲಿ ಸ್ವಲ್ಪ ಚೇಂಜ್ ಆಗಿದೆ, ಅವರ ಕಾಲದಲ್ಲಿ ನೋಡಿ ರಾಜ್ಕುಮಾರ್ ಎಲ್ಲ ಪಿಕ್ಚರ್ ನೋಡಿ ಬಂದಾಗ ಏನಾಗ್ತಿತ್ತು, ಒಂದು ನಮ್ಮಲ್ಲಿ ಭಕ್ತಿಭಾವ ಜಾಗೃತಿ ಆಗ್ತಿತ್ತು. ಅಥವಾ ಮಕ್ಕಳು ಅಣ್ಣ ತಮ್ಮಂದಿರು ಗಲಾಟೆ ಇದ್ದರೆ ನಾವು ಅದನ್ನು ಒಟ್ಟಾಗ್ತಿದ್ದೆವು. ತಂದೆ ತಾಯಿಯಲ್ಲಿ ಪ್ರೀತಿ ಭಕ್ತಿ. ಈಗ ಯಾವುದು ಸೀರಿಯಲ್ ಆದರೆ ಗಂಡ ಹೆಂಡತಿ ಒಟ್ಟಾದಂಥ ಒಂದು ಸೀರಿಯಲ್ ಉಂಟ, ಯಾರಾದರೂ ಅಣ್ಣ ತಮ್ಮಂದಿರು ಒಟ್ಟಾದಂಥ ಸೀರಿಯಲ್, ಅದು ಸೀರಿಯಲ್ ಕಿಲ್ಲರ್ ಅಂತ ಹೇಳ್ತೇನೆ ನಾನು. ಅದರಲ್ಲಿ ನೋಡಿ, ಅದರಲ್ಲಿ ಬರುವಂಥ ಅಡ್ವರ್ಟೈಸ್ಮೆಂಟ್ ಏನಿದೆ ಅದು ಎಲ್ಲವೂ ಒಂದು ಮಾಫಿಯಾ, ಅದು ಅವರ ಸೇಲ್ಗಾಗಿ ಮಾಡೋದು. ನಾವು ಅಡಿಕ್ಟ್ ಆಗ್ತೇವೆ. ನೋಡಿ, ಬೆಳಿಗ್ಗೆ ಒಳ್ಳೆವರೆಗೆ ನಮ್ಮನ್ನು ಮಂಗ ಮಾಡ್ತಾರೆ. ನೋಡಿ, ಬೆಳಿಗ್ಗೆ ಬಂದು ಒಬ್ಬಳು ಹೇಳ್ತಾಳೆ, ನೀವೆಲ್ಲ ಪೇರೆಂಟ್ ಲವ್ಲಿಗೆ ಹಚ್ಚಿ ನೀವೆಲ್ಲ ಬಿಳಿ ಆಗ್ತೀರಿ ಅಂತೇಳಿ. ನೋಡಿ, ಆ ಪೇರೆಂಟ್ ಲವ್ಲಿ ಹಚ್ಚಿ ಬಿಳಿ ಆಗೋದಾದರೆ ದಕ್ಷಿಣ ಆಫ್ರಿಕಾದಲ್ಲಿ ಒಬ್ಬರಾದ್ರೂ ಕಪ್ಪಿನವರು ಇರ್ತಿದ್ರ, ಎಲ್ಲ ಪೇರೆಂಟ್ ಲವ್ಲಿ ಅಲ್ಲಿ ಕೊಂಡೋಗ್ತಿರ್ಲಿಲ್ವ? ಹುಚ್ಚಲ್ವ? ಇದನ್ನೆಲ್ಲ ನೋಡಿ ನಾವು ಒಟ್ಟು ಇದು ಮಾಡೋದು. ಅದಕ್ಕೆಲ್ಲ ಮೊರೆ ಹೋಗಬೇಡಿ ನೀವು. ಈ ಒಂದು ಶಾಂತಿನಿಕೇತನ ಪ್ರತಿಷ್ಠಾನ ಏನಿದೆ, ಇದು ಒಳ್ಳೆಯದಾಗಲಿ, ಭಗವತಿ ಮೂಕಾಂಬಿಕೆ ಒಳ್ಳೇದು ಮಾಡಲಿ. ಇನ್ನೊಂದು ಸಾರಿ ಮಾತಾಡುವ, ನನಗೂ ನಿದ್ದೆ ಬರ್ತಾ ಇದೆ, ನನಗಿನ್ನು 2 ಕಾರ್ಯಕ್ರಮ ಇದೆ. 1 ಗಂಟೆ ಮೊದಲು ನನಗೆ ಕಾರ್ಕಳಕ್ಕೆ ಹೋಗಬೇಕು. ನನಗೆ ತುಂಬ ಖುಷಿಯಾಯಿತು, ವೇದಿಕೆಯಲ್ಲಿ ರಾಜೇಶ್ ಅವರಿಗೆ ಸನ್ಮಾನ ಮಾಡಿದಿರಿ, ಮತ್ತು ನಮ್ಮ ಉದ್ಯಮಿಯವರು ಅವರು ಸಹ ಪಾಪ ತುಂಬ ಒಳ್ಳೆಯ ಮಾತನ್ನು ಹೇಳಿದರು. ದೂರದಿಂದ ತುಮಕೂರಿಂದ ಬಂದಿದ್ದಾರೆ, ತುಂಬ ಜನರ ಪರಿಚಯ ಇಲ್ಲ ನನಗೆ ಯಾರು ಅಂಥೇಳಿ. ಎಲ್ಲರ ಹೆಸರು ಹೇಳ್ತಾ ಹೋದರೆ ನಾವು ಭಾರದ್ವಾಜರವರು ಇದ್ದಾರೆ, ಹಾಗೆ ಎಲ್ಲರ ಹೆಸರು ಹೇಳ್ತಾ ಹೋದರೆ ನಾನು ಶಾಲೆಯಲ್ಲಿ ಹಾಜಿರಿ ಕರೆದಾಗೆ ಆಗ್ತದೆ. ಆದ್ದರಿಂದ ಅದು ಬೇಡ, ನೀವು ಖುಷಿಯಿಂದ ಇರಿ. ಆಧ್ಯಾತ್ಮ ಅಂತ ಹೇಳಿದರೆ ನಾವು ಗಡ್ಡ ಬಿಡುವುದು ಅಥವಾ ರುದ್ರಾಕ್ಷಿ ಹಾಕೋದು, ಮಾಲೆ ಹಾಕೋದೇನಲ್ಲ. ಆಧ್ಯಾತ್ಮ ಅಂದರೆ ಒಂದು ಸ್ವಲ್ಪ ರಾಮನಾಮ ಕೃಷ್ಣನಾಮ ಜಪ ಮಾಡಿ, ಭಗವದ್ಗೀತೆ ಓದಿ, ಆದಷ್ಟು ಯಾರಿಗೂ ಉಪದ್ರ ಕೊಡಬೇಡಿ, ನಿಮ್ಮಷ್ಟಕ್ಕೆ ಇಡಿ, ಅದು ದೊಡ್ಡ ಆಧ್ಯಾತ್ಮ. ಯಾರಿಗೂ ಅನ್ಯಾಯ ಮಾಡಬೇಡಿ, ಸತ್ಯದ ದಾರಿಯಲ್ಲಿ ಧರ್ಮದ ದಾರಿಯಲ್ಲಿ ನಡೆಯಿರಿ ಅಂತೇಳಿ ಹೇಳಿ ಭಗವತಿ ಮೂಕಾಂಬಿಕೆ ಈ ಕಾರ್ಯಕ್ರಮಕ್ಕೆ ಒಳ್ಳೇದು ಮಾಡಲಿ. ಇನ್ನೊಂದು ಸಾರಿ ನಾವೆಲ್ಲರೂ ಸೇರುವ, ಖುಷಿಯಿಂದ ಇರಿ ಅಂತೇಳಿ ನನ್ನ ಮಾತನ್ನು ಕೃಷ್ಣಾರ್ಪಣೆ ಮಾಡ್ತೇನೆ. ಕೃಷ್ಣಾರ್ಪಣೆ.